ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಗೃಹ ಪ್ರವೇಶ ಇದೆ ಅಮ್ಮನ ಮನೆಯದು. ಅಂದ್ರೆ ಬೆಳಿಗ್ಗೆನೆ ಸುಮಾರು 5:30ಗೇನೋ ಕರೆದಿದ್ದಾರೆ ಐನವರು. ಸೊ ನಾನು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಆ ಮಕ್ಳು ಇನ್ನೂ ಎದ್ದಿಲ್ಲ, ಮಲ್ಗೆ ಇದ್ದಾರೆ. ನೈಟ್ ಬಂದಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ಸರಿ, ನಾನು ಎಬ್ಬರ್ಸಕ್ ಹೋಗ್ಲಿಲ್ಲ. ಇವಾಗ ಅದೇ ಅವ್ರೇನು ಬರೋದಿಲ್ಲ, ನಾನ್ ಮಾತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಇವಾಗ ಬೆಳಿಗ್ಗೆದು ಏನೇನು ಅದೇ ಗೃಹ ಪ್ರವೇಶ ಯೂಶುವಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರಲ್ವಾ. ಹಂಗಾಗಿ ಹಂಗೂ ಟೈಮ್ ಆಗಿದೆ. ಐ ಥಿಂಕ್ ಟೈಮ್ 5 ಗಂಟೆ ಆಗ್ತಾ ಬರ್ತಾ ಇದೆ. 5:30ಗೆ ಗೃಹ ಪ್ರವೇಶ ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದ ಅಮ್ಮನ ಮನೆಗೆ ಹೋಗೋಷ್ಟೊತ್ತಿಗೆ ನನಗೆ 1-1.5 ನಿಮಿಷ ಆಗತ್ತೆ ಅಷ್ಟೇ, ಹತ್ರನೇ ಇದೆ. ಹಂಗಾಗಿ ಹಂಗೂ ಅನ್ಕೊಂಡಿದ್ದೆ 4:45 4:40 ಅಷ್ಟೊತ್ತಿಗೆ ಅಲ್ಲಿರ್ಬೇಕು ಅಂತ ಹೇಳಿ. ಸೊ ಆಗ್ಲೇ ಇಲ್ಲ. ಇನ್ನ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಆಮೇಲೆ ಬಂದು ನೀಟಾಗಿ ರೆಡಿ ಆಗ್ಬೋದು ಅಂತ ಹೇಳಿ ಮೇಕಪ್ ಆರ್ಟಿಸ್ಟ್ಗೆ ಹೇಳಿದ್ದೀವಿ. ಅವರು 5:30 6 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅದೇ ಮಕ್ಳಿಗೆ ಹೇಳಿದ್ದೀನಿ ಅಷ್ಟೊತ್ತಿಗೆ ಎದ್ದು ಸ್ವಲ್ಪ ಸ್ನಾನ ಮಾಡಿಕೊಂಡು ರೆಡಿ ಆಗಿರಮ್ಮ ಅಂತ ಹೇಳಿ. ಆ ಮಕ್ಕಳು ಮೇಕಪ್ ಅಂತಂದ್ರೆ ಅವರು ಹೇರ್ ಸ್ಟೈಲ್ ಮಾತ್ರ ಮಾಡಿಸ್ಕೋತಾರೆ, ಮೇಕಪ್ ಎಲ್ಲ ಅವರೇ ಮಾಡ್ಕೋತಾರಂತೆ. ಅವ್ರಿಗೆ ಬರೀ ಹೇರ್ ಸ್ಟೈಲು. ಸೊ ಅವ್ರು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ನಂದು ಸ್ಯಾರಿ ಸ್ವಲ್ಪ ಪ್ಲೀಟ್ಸ್ ಎಲ್ಲ ಹಿಡಿಯೋ ಅಷ್ಟೊತ್ತಿಗೆ ನಾನು ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕು. ಫಸ್ಟ್ ಆ್ಯಕ್ಚುಲಿ ಅಲ್ಲಿಗೆ ಕರ್ಕೊಂಬಿಡೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಆದರೆ ಈಗ ಮಕ್ಕಳು ಇಲ್ಲಿಂದ ಎದ್ದು ಪಾಪ ಸ್ನಾನ ಮಾಡ್ಕೊಂಡು ಅಲ್ಲಿ ಬಂದು ಎಗೇನ್ ಅವ್ರ ಆಕ್ಸೆಸರೀಸು ಬಟ್ ಎಲ್ಲ ಪ್ರತಿಯೊಂದು ನಾನು ಪ್ಯಾಕ್ ಮಾಡಬೇಕಾಗತ್ತೆ. ಸೊ ದೂರ ಏನೂ ಇಲ್ಲ, ಹತ್ರನೇ ಇದೆ. ಹಂಗಾಗಿ ಇಲ್ಲಿಂದನೇ ರೆಡಿ ಆಗ್ಬಿಟ್ಟು ಹೋಗೋಣ. ಮತ್ತೆ ಅವ್ರಿಗೂ ಒಂದು ಸ್ವಲ್ಪ ಕಂಫರ್ಟಬಲ್ ಇರುತ್ತೆ, ಪ್ರೈವೇಸಿ ಇರುತ್ತೆ. ಅಲ್ಲಿ ಸುಮ್ಮನೆ ಎಲ್ಲರೂ ಇದ್ದೇ ಇರ್ತಾರೆ. ಹಂಗೆ ಯೋಚನೆ ಮಾಡಿಬಿಟ್ಟು ನಾನು ಇಲ್ಲಿಗೆ ಬರಕ್ಕೆ ಹೇಳಿದ್ದೀನಿ. ಸೊ ಅವ್ರಿಗೆ ಫಸ್ಟ್ 6 ಗಂಟೆಗೆ ಬರಕ್ಕೆ ಹೇಳಿದ್ದೆ. ಆಮೇಲೆ ನೆನ್ನೆ ಫೋನ್ ಮಾಡಿಬಿಟ್ಟು 5:30ಗೆ ಬನ್ನಿ ಅಂತ ಹೇಳಿದ್ದೀನಿ. ಅದೇ ಬಂದು ಇವರಿಬ್ಬರಿಗೂ ಹೇರ್ ಸ್ಟೈಲ್ ಮಾಡೋ ಅಷ್ಟೊತ್ತಿಗೆ ಆಮೇಲೆ ನಾನು ಬಂದ್ಬಿಡ್ಬೋದು ಅಂತ ಹೇಳಿ. ಸೊ ಅಲ್ಲಿ ಎಷ್ಟೊತ್ತಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಹೋಗಿ ನೋಡ್ಬಿಟ್ಟು ಆಮೇಲೆ ಇದು ಮಾಡ್ಕೊಬೇಕಂತ ಅನ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ಆದರೆ ನಾನು ವ್ಲಾಗ್ನ ಶೂಟ್ ಮಾಡ್ಕೋತೀನಿ. ಒಂದು ಪ್ರಾಬ್ಲಮ್ ಏನಂತಂದರೆ ಮಕ್ಕಳು ಇಲ್ಲೇ ಇರ್ತಾರಲ್ವಾ. ನನಗೆ ಈಗ ಟ್ರೈಪಾಡು ನಾನು ತೊಗೊಂಡೋಗಲ್ಲ, ಇಲ್ಲಿ ಬೇಕು ಮಕ್ಕಳಿಗೆ. ಅಲ್ಲಿ ನನಗೆ ಶೂಟ್ ಮಾಡಿಕೊಡೋದಕ್ಕೆ ಯಾರೂ ಇಲ್ಲ. ಆದರೂ ಟ್ರೈ ಮಾಡ್ತೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ಶೂಟ್. ಯಾಕಂದರೆ ಈ ಥರ ಬ್ಯುಸಿಯಾಗಿದ್ದಾಗ ನಾನು ಇವ್ರನ್ನ ಕೇಳೋದಕ್ಕೂ ಆಗಲ್ಲ, ಮಾಡಿಕೊಡಿ ಅಂದ್ಬಿಟ್ಟು. ಎಲ್ಲರೂ ಅವ್ರದ್ದೇ ಆದ ಕೆಲಸಗಳು ಅವ್ರಿಗಿದ್ದೇ ಇರತ್ತೆ. ಹಾಗಾಗಿ ಅದೇ ಒಂದ್ಸತಿ ಅನ್ಸುತ್ತೆ ಇನ್ನೊಂದಿದೆ ಟ್ರೈಪಾಡು. ಸೊ ಇದನ್ನ ತಗೊಂಡೋಗ್ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಒಂದ್ಸತಿ ಅನ್ಸುತ್ತೆ. ಒಂದ್ಸತಿ ಆ ಕೆಲ್ಸದ ಬ್ಯುಸಿಲಿ ನನಗೆ ಶೂಟ್ ಮಾಡ್ಕೋಬೇಕು ಅನ್ನೋ ಥಾಟ್ ಬರೋದೇ ಇಲ್ಲ. ಅದು ಒಂದು ಪ್ರಾಬ್ಲಮ್ಮು. ನೋಡೋಣ, ಆದರೆ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತೀನಿ. ಬಟ್ ಮೇನ್ ಅದೇನು ಗೃಹ ಪ್ರವೇಶ ಅದೇ ಸತ್ಯನಾರಾಯಣ ಪೂಜೆ ಅದೆಲ್ಲ ಏನಿದೆ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ನೀಟಾಗಿ ಶೂಟ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನ ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಕೊಂಡ್ಬಿಡ್ತೀನಿ. ಈ ಒಂದು ಈ ವಿಡಿಯೋ ಮತ್ತೆ ಲಾಸ್ಟ್ ವಿಡಿಯೋನು ಸ್ವಲ್ಪ ನನಗೆ ಶೂಟಿಂಗ್ ಪ್ರಾಬ್ಲಮ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಶೂಟ್ಗಿಂತ ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ ಚೆನ್ನಾಗಿ ಆಗಬೇಕು, ಮತ್ತು ಅಲ್ಲಿ ಎಲ್ಲಾನು ನೀಟಾಗಿ ಅರೇಂಜ್ ಆಗಿರಬೇಕು. ಅದು ಮೇನ್ ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅಷ್ಟೇನೆ. ಇನ್ನು ಈ ಸೀರೆ ವಿಚಾರಕ್ಕೆ ಬಂದರೆ, ನೀವು ನಾನು 2-3 ಬ್ಲಾಗ್ಸ್ ಹಿಂದೆಗಡೆ ಹಾಕಿದ್ದೆ, ಲೆವಿಶಾ ಸ್ಯಾರೀಸ್ ಅಂತ ಹೇಳಿ ಅಲ್ಲಿ ಹೋಗಿ ತೊಗೊಂಡು ಬಂದಿದ್ದು ಅಂತ ಹೇಳಿ. ಆ್ಯಕ್ಚುಲಿ ಅಮ್ಮನಿಗೆ ತೊಗೊಂಡು ಬರೋಣ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿದ್ದಿದ್ದು. ಅಲ್ಲಿ ಹೋದ್ಮೇಲೆ ನನಗೂ ಈ ಸೀರೆ ಹಾಕೋ ತುಂಬ ಇಷ್ಟ ಆಗೋಯ್ತು. ಅಮ್ಮನೂ ಸೇಮ್ ಸೀರೆ ಎತ್ಕೊಂಡ್ರು, ನಾನು ಸೇಮ್ ತೊಗೊಂಡಿದ್ದೀನಿ. ಐ ಥಿಂಕ್ ಇದಕ್ಕೆ 3000 ಸಮಥಿಂಗ್ ಏನೋ 4000 ಏನೋ ಹೇಳಿದ್ರು ಅವರು. 200 ರುಪೀಸೋ ಏನೋ 300 ರುಪೀಸು ಡಿಸ್ಕೌಂಟ್ ಏನೋ ಕೊಟ್ಟರು ಅನ್ಕೋತೀನಿ ನನಗೆ ಅಂತ ಹೇಳಿ. ಸೊ ಇದೆ, ಬಟ್ ಚೆನ್ನಾಗಿದೆ. ನನಗೆ ಈ ಕಲರ್ ತುಂಬಾನೇ ಇಷ್ಟ ಆಯಿತು. ಯಾಕೋ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಕಲರು. ಹಾಗಾಗಿ ಇದನ್ನ ತಗೊಂಡಿದ್ದು. ಸಾಫ್ಟಾಗಿ ಚೆನ್ನಾಗಿದೆ ಸೀರೆ. ಇನ್ನು ಇವರು ಪೇಜ್ ಡೀಟೇಲ್ಸ್ ನನಗೆ ಯೂಟ್ಯೂಬಲ್ಲಿ ಇವ್ರದ್ದು ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಇನ್ಸ್ಟಾದಲ್ಲಿ ಇವ್ರ ಪೇಜ್ ಇದೆ. ಸಾರಿ, ನಾನು ಮಿನಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ನಾನು ಇವ್ರ ಪೇಜ್ ಡೀಟೇಲ್ಸನ್ನು, ಫೋನ್ ನಂಬರ್ನೆಲ್ಲ ಹಾಕಿರ್ತೀನಿ, ಅವಾಗ ನೋಡ್ಕೋಬೋದು ನೀವು. ಯಾಕಂದರೆ ನನಗೀಗ ನೀವು ಲಾಂಗ್ ವಿಡಿಯೋದಲ್ಲಿ ಇವ್ರ ಪೇಜ್ ಡೀಟೇಲ್ಸ್ ಎಲ್ಲ ಕೇಳಿದ್ರು
ನೋಡೋಣ, ಟ್ರೈ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಲಿಕ್ಕೆ. ಒಂದು ವೇಳೆ ನನಗೆ ಆಗಲಿಲ್ಲ ಅಂತಂದರೆ ನಾನು ಮಿನಿ ವ್ಲಾಗಲ್ಲಂತೂ ಖಂಡಿತ ಮೆನ್ಷನ್ ಮಾಡೇ ಮಾಡ್ತೀನಿ ಎಲ್ಲಾನು ಪ್ರತಿಯೊಂದು. ಸರಿ ಆಯಿತು, ಆಗಲೇ 5 ಗಂಟೆ ಆಗೋಗ್ಬಿಟ್ಟಿದೆ, ಹೋಗ್ಬೇಕು, ಅಲ್ಲೋಗಿ ನೋಡೋಣ ಏನೇನಾಗಿದೆ ಅಂತ ಹೇಳಿ. ಹಂಗೆ ಅದೇ ಆಗಲೇ ಹೇಳ್ದಂಗೆ ಸಾಧ್ಯವಾದರೆ ಖಂಡಿತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. 5 ಗಂಟೆ ಆಗಿತ್ತು ಅಲ್ವಾ, ಸೊ ಆಮೇಲೆ ಅಮ್ಮನ ಮನೆ ಹತ್ರ ಹೋದೆ. ಹೋಗೋ ಅಷ್ಟೊತ್ತಿಗೆನೆ ಆಲ್ರೆಡಿ ಸಾರಿಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ರು. ಸಾರಿಸಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಝಾನ್ಸಿ ಅವ್ರ ಮನೆಯಲ್ಲಿ ಅವರು ನಾಟಿ ಹಸುಗಳು ಇದೆ ಅಲ್ವಾ, ಅದು ನಾನು ಹೇಳಿದ್ದೆ ಒಂದ್ಸತಿ ಒಂದು ವ್ಲಾಗಲ್ಲಿ, ಅವರು ನಾಟಿ ಹಸುನ ಸಾಕ್ತಿದ್ದಾರೆ ಅಂತ ಹೇಳಿ. ಅವಳ ಪಾಪ ಅವ್ರ ಊರಿಂದ ಸಗಣಿ ತಗೊಂಡ್ ಬಂದಿದ್ಲು. ಅಲ್ಲಿ ಹೆಂಗಿತ್ತು ಅಂದ್ರೆ ನಿಜವಾಗ್ಲೂ ನನ್ಗೆ ಅಲ್ಲಿ ಹೋಗಿ ನಾನು ಗಾಡಿ ಪಾರ್ಕ್ ಮಾಡೋ ಅಷ್ಟೊತ್ತಿಗೆ ಎಷ್ಟು ಗಮ್ ಅಂತ ಸ್ಮೆಲ್ ಬರ್ತಾ ಇತ್ತು ಗೊತ್ತಾ. ನಿಜವಾಗ್ಲೂ ಹಳ್ಳಿ ಸೊಗಡು ಆತ ಸ್ಮೆಲ್ಲು. ನನ್ಗಂತೂ ಅಂದ್ರೆ ಕೆಲವ್ರು ಅಸಹ್ಯ ಪಟ್ಕೊಂತಾರೋ ಏನೋ, ಬಟ್ ಇವಾಗ ಸಿಟಿಲಿರುವಂತ ಹಸುಗಳ್ದು ಸಗಣಿ ನಿಜವಾಗ್ಲೂ ಅಸಹ್ಯ ಪಟ್ಕೊಳ್ಳೋ ರೀತಿನೇ ಇರುತ್ತೆ ಸ್ಮೆಲ್ಲು. ಆದ್ರೆ ಇವ್ರದ್ದು ಮಾತ್ರ ಸೇಮ್ ಹಳ್ಳಿ ಕಡೆ ಸ್ಮೆಲ್ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಾನು ಅದನ್ನ ನೋಡಿ ನಾನು ಅಲ್ಲೇ ನಿಂತ್ಕೊಂಡ್ಬಿಟ್ಟೆ ಆ ಸ್ಮೆಲ್ ತಗೊಳ್ಳೋಣ ಅಂತ ಹೇಳಿ. ರಾತ್ರಿನೇ ಪಾಪ ನಮ್ ಝಾನ್ಸಿ ಹಾಗೇನೆ ನಮ್ಮ ಅತ್ತಿಗೆ ಇದಾರಲ್ವಾ, ಅವ್ರ ಅಕ್ಕ ತಂಗಿ ಎಲ್ಲಾ ಸೇರಿ ಸಾರಿಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ರು. ನಾನು ಇರ್ಲೇ ಇರ್ಲಿಲ್ಲ ಬಿಡಿ, ನಾನು ಪ್ಯಾಕ್ ಮಾಡ್ಬಿಟ್ಟು ಮನೆಗೆ ಬಂದ್ಬಿಟ್ಟಿದ್ದೆ. ಬಟ್ ಇವರೆಲ್ಲ ಅಲ್ಲೇ ಸ್ಟೇ ಮಾಡಿದ್ರಲ್ವಾ, ಇವರೆಲ್ಲ ಅಲ್ಲೇ ಎಲ್ಲ ಇದ್ದು ಪಾಪ ಎಲ್ಲ ಮಾಡ್ಕೊಂಡಿದ್ರು. ಇನ್ನು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಇನ್ನೂ ಐನೋರು ಬಂದಿರಲಿಲ್ಲ. ಝಾನ್ಸಿ ವಾಣಿ ಇಬ್ರು ಬಂದು ಅಂದರೆ ಝಾನ್ಸಿನೂ ಬಂದಿರಲಿಲ್ಲ, ವಾಣಿ ಬಂದಿದ್ಲು. ನಾನು ಹೋದ್ಮೇಲೆ ಝಾನ್ಸಿನೂ ಬಂದ್ಲು. ಸರಿ ಅಲ್ಲೇ ಅವ್ರಿಗೆ ವೆಯ್ಟ್ ಮಾಡಿಕೊಂಡು ಕೂತಿದ್ವಿ. ಇನ್ನೂ ಅಣ್ಣ ಅತ್ತಿಗೆನೂ ಬಂದಿರಲಿಲ್ಲ. ಆಮೇಲೆ ಐನೋರು ಬಂದರು. ಅವರು ಅದೇ ಗೃಹ ಪ್ರವೇಶಕ್ಕೆ ಏನೇನು ಐಟಮ್ಸ್ ಎಲ್ಲ ರೆಡಿ ಮಾಡಿದರೆ ಎಲ್ಲ ತೊಗೊಬಂದಿಡಿ ಅಂದರು. ಪಾಪ ನೈಟ್ ಎಲ್ಲ ಅವರಿಬ್ರು ಕೆಲಸ ಮಾಡಿದ್ರು, ವಾಣಿ ಝಾನ್ಸಿ. ಅದಕ್ಕೆ ನಾನೇ ಹೇಳಿದೆ, ರಾತ್ರಿ ನೀವು ಕೆಲಸ ಮಾಡಿದ್ರೆ ಇವಾಗ ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನಾನೇ ಎಲ್ಲ ತೊಗೊಂಡು ಬಂದು ಇಟ್ಟೆ. ಆಮೇಲೆ ಅಷ್ಟೊತ್ತಿಗೆ ಅಣ್ಣ ಅತ್ತಿಗೆನೂ ಬಂದರು. ಇನ್ನು ಫಸ್ಟು ಇದು ಚಪ್ರ ಪೂಜೆ ಮತ್ತು ಅದು ನೇಮ್ ಬೋರ್ಡ್ ಏನೋ ಮಾಡಿಸಿರ್ತಾರಲ್ವ, ಮನೆಗೆ ಹೆಸರು, ಅದಕ್ಕೆಲ್ಲ ಪೂಜೆ ಮಾಡಿ ಆದಮೇಲೆ ಗಂಗೆ ಪೂಜೆ ಮಾಡ್ತಾರಲ್ವ ಅದನ್ನೆಲ್ಲ ಮಾಡ್ತಿದ್ರು. ಹಾಗೆ ನಾನು ಈ ಮನೆಯದು ಹೆಸರದು ಹಾಕಿದಾಗ ವ್ಲಾಗು ತುಂಬ ಜನ ನನಗೆ ಹೆಸರು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿದ್ರಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹೌದು, ನನಗೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ತುಂಬ ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಗಂಗೆ ಪೂಜೆ ಎಲ್ಲ ಆದಮೇಲೆ ಬಾಗಲ್ ಪೂಜೆ ಮಾಡಿಬಿಟ್ಟು ಒಳಗೆ ಹೋಗೋದು ಅಲ್ವಾ. ಈ ಪೂಜೆಗಳೆಲ್ಲ ಮಾಡುವಾಗ ನನಗೆ ನಮ್ಮನೆ ಗೃಹ ಪ್ರವೇಶ ಎಲ್ಲ ನೆನಪಾಗ್ತಾ ಇತ್ತು. ನಾವು ಯಾವ್ಯಾವ ಥರ ಮಾಡಿದ್ವಿ, ಹೆಂಗೆ ಮಾಡಿದ್ವಿ ಅಂತ ಹೇಳಿ ಎಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಥರ ಇರುತ್ತೆ ಅಲ್ವಾ. ರೀಕಾಲ್ ಮಾಡ್ಕೋತಾ ಇರ್ತೀವಿ ಈ ಥರ ಏನಾದರೂ ಒಂದು ಆಗ್ತಾ ಇದ್ದಾಗ. ಗಂಗೆ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಕಾಮಧೇನು ಅದು ಪೂಜೆ ಎಲ್ಲ ಮಾಡಿದ್ವಿ. ನೀಟಾಗಿ ಒಳಗೆ ಕರ್ಕೊಂಡು ಹೋದ್ವಿ. ಬಟ್ ಸಾರಿ, ನನಗೆ ಅದನ್ನೆಲ್ಲ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಅಂದ್ರೆ ಫಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋಗಕ್ ಆಗಲ್ಲ ಅಲ್ವಾ. ಬಟ್ ಗ್ರೌಂಡ್ ಫ್ಲೋರಲ್ಲೂ ಇವ್ರಿಗೆ ಅಂತಾನೆ ಮನೆ ಮಾಡ್ಕೊಂಡಿರೋದು, ಸೊ ಆ ಮನೆಗೆ ಕರ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿ ಆಯ್ತು. ಆದ್ರೆ ನನ್ಗೆ ಅದನ್ನೆಲ್ಲ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ಆ ಗಾಬರಿಲಿ. ಅದೇ ಆಗ್ಲೇ ಹೇಳದ್ನಲ್ಲ, ಕೆಲವೊಂದು ನನ್ಗೆ ಮಾಡ್ಕೊಳಕ್ ಆಗಿದ್ದು ಮಾತ್ರ ನಾನು ಮಾಡ್ಕೊಂಡಿದ್ದು. ಹಂಗೂ ಪಾಪ ನನ್ನ ತಮ್ಮ ಒಬ್ಬ ಬಂದಿದ್ದ, ಅವನ್ಗೂ ಎಷ್ಟೋ ಕೆಲಸ ಇತ್ತು, ಆದ್ರೂ ಮಿಡಲ್ ಅಲ್ಲಿ ಒಂದೊಂದು ಕ್ಲಿಪ್ಪಿಂಗ್ ನ ತೆಗೆದು ಕೊಡಕ ಮಾಡ್ಕೊಡ್ತೀನಿ ಅಂತ ಹೇಳಿ. ಆಮೇಲೆ ಹೊಸ್ಲು ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಒಳಗಡೆ ಹೋದ್ವಿ. ಇನ್ನು ನನಗೆ ಲಾಸ್ಟ್ ವ್ಲಾಗಲ್ಲಿ ಅಂದರೆ ನಾನು ಅಮ್ಮ ಮತ್ತು ಅತ್ತಿಗೆಗೆ ಸೀರೆ ತಗೊಂಡೆ ಅಂತ ಹೇಳಿದಾಗ ಕೆಲವರೆಲ್ಲ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ನೀವು ಬರೀ ಸೀರೆ ಏನಕ್ಕೆ ಕೊಟ್ರಿ, ವೇಸ್ಟು, ಏನಾದರೂ ಗಿಫ್ಟ್ ಕೊಡಿಸ್ಬೇಕಿತ್ತು ಅಂದರೆ ಸಿಲ್ವರು ಆ ಥರ ಏನಾದರೂ ಕೊಡಿಸಿದ್ರೆ ಒಳ್ಳೇದಲ್ವಾ ಅಂತ ಹೇಳಿ. ಆ್ಯಕ್ಚುಲಿ ನಾನು ಗಿಫ್ಟ್ ಕೊಟ್ಟಿದ್ದೀನಿ. ಅದನ್ನು ಏನು ಕೊಟ್ಟಿದ್ದೀನಿ ಅನ್ನೋದನ್ನು ನಾನು ಕಮ್ಮಿಂಗ್ ವ್ಲಾಗಲ್ಲಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಬಟ್ಟೆ ಬಂದು ಕಂಪಲ್ಸರಿಯಾಗಿ ನಾವು ಕೊಡಲೇಬೇಕು. ಹಾಗಾಗಿ ನಾನು ಬಟ್ಟೆ ಕೊಡಿಸಿದ್ದು. ಏನಕ್ಕೆ ಅಂದರೆ ಈಗ ಅವರು ಸಹ ನಮಗೆ ಕೊಟ್ಟಿದ್ದಾರೆ. ನಮ್ದು ಆಲ್ರೆಡಿ ನಾನು 3 ಗೃಹ ಪ್ರವೇಶ ಪೂಜೆಗೆ ಕೂತಿದ್ದೀನಿ. 3 ಸತಿನೂ ಪಾಪ ನನಗೆ ಅವರು
ಬಟ್ಟೆ ಕೊಟ್ಟಿದ್ದಾರೆ. ಅದರಲ್ಲೂ 3 ಸತಿನೂ ಅವ್ರು ನನ್ಗೆ ರೇಷ್ಮೆ ಸೀರೆನೆ ಕೊಟ್ಟಿದ್ರು. ಸೊ ಇವಾಗ ನನ್ಗೂ ಅದು ಆಸೆ ಇತ್ತು ಅವ್ರಿಗೂ ನಾನು ಅದನ್ನ ಕೊಡ್ಬೇಕು ಅಂತ ಹೇಳಿ. ಹಂಗಾಗಿನೇ ನಾನು ಅಮ್ಮನ್ಗೆ ಅತ್ಗೆಗೆ ಇಬ್ರಿಗೂ ರೇಷ್ಮೆ ಸೀರೆ ತಗೋಬೇಕು ಅಂತಾನೆ ಆಸೆ ಇಟ್ಕೊಂಡಿದ್ರೆ, ಆದ್ರೆ ಅಮ್ಮ ಹೇಳದ್ನಲ್ವಾ ಬೇಡ ನನ್ಗೆ ಸುಮ್ನೆ ಏನಕ್ಕೆ ಅಂತ. ಈಗ ನೋಡಿ ಗೃಹ ಪ್ರವೇಶಕ್ಕೂ ಅಣ್ಣ 2 ಸೀರೆ ತಗೊಂಡ್ ಬಂದಿದ್ರು, ನೈಟ್ ಉಟ್ಕೊಂಡಿದ್ದು ಮತ್ತೆ ಡೇಗೆ ಅಂತ ಅಂದ್ಬಿಟ್ಟು. ಆಮೇಲೆ ಅಮ್ಮ ಅವರು ತವ್ರ ಮನೆಯವರು ಸಹ ಅಮ್ಮನ್ಗೆ ರೇಷ್ಮೆ ಸೀರೆನೆ ತಗೊಂಡ್ ಬಂದಿದ್ರು. ಮತ್ತೆ ಈ ನಡುವೆ ಎಲ್ಲ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಆಗಿತ್ತು ಅಲ್ವಾ, ಅವಾಗ ಎಲ್ಲ ಇವನ್ ನಾನು ಜಾನ್ಸಿ ಎಲ್ಲ ಕೊಡ್ಸಿದ್ವಿ. ಮತ್ತೆ ಅಣ್ಣನು ಎವ್ರಿ ಇಯರ್ ಅಮ್ಮನ್ಗೆ ರೇಷ್ಮೆ ಸೀರೆ ಕೊಡಿಸ್ತಾರೆ 1-2. ಹಂಗಾಗಿನೇ ಅಮ್ಮ ಸುಮ್ನೆ ಏನಕ್ಕೆ ಅಂದ್ರು ಅಂದ್ಬಿಟ್ಟು ನಾವು ನಾರ್ಮಲ್ ಸೀರೆ ಕೊಡ್ಸಿದ್ದು. ಬಟ್ ಆ ಕಮೆಂಟ್ಸ್ಗೆ ನನ್ಗೇನು ಫೀಲ್ ಆಗ್ಲಿಲ್ಲ, ಯಾಕಂದ್ರೆ ನಿಮ್ಮ ಒಪಿನಿಯನ್ ನೀವು ಹೇಳಿದ್ರಿ. ಯಾಕಂದ್ರೆ ನಾನು ಹೇಳಿರ್ಲಿಲ್ಲ ನಾನೇನಾದ್ರೂ ಒಂದು ಗಿಫ್ಟ್ ಸಹ ಕೊಡಿಸ್ತೀನಿ ಅಂತ. ಸೊ ಅಂದ್ರೆ ನೋಡೋರ್ಗೆ ಏನ್ ಅನ್ಸಿರತ್ತೆ ಅಂದ್ರೆ ಬರೀ ಬಟ್ಟೆ ಕೊಡ್ಸಿದ್ದಾರೆ, ಏನಕ್ಕೆ ವೇಸ್ಟ್ ಆಫ್ ಮನಿ, ಗಿಫ್ಟ್ ಆದ್ರೂ ಕೊಡ್ಸಿದ್ರೆ ನೆನ್ಪಿರ್ತಿತ್ತು ಅಂತ ಹೇಳಿ. ಖಂಡಿತ ನಾವು 3 ಜನ ಎಂತ ಗಿಫ್ಟ್ ನ ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ ನಮ್ಮನ್ನ ಅವರು ಪ್ರತಿದಿನ ನೆನಪು ಮಾಡ್ಕೋಬೇಕು. ಸೊ ಆ ತರ ಗಿಫ್ಟ್ ಅನ್ನ ಕೊಟ್ಟಿದೀವಿ. ಅದನ್ನ ನಾನು ಖಂಡಿತ ಒಂದು ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಏನ್ ಕೊಟ್ಟಿರೋದು ಅಂತ ಹೇಳಿ. ಹಾಗೆ ಇನ್ನ ನಾನು ಲಾಸ್ಟ್ ಬ್ಲಾಗ್ ಹಾಕಿದಾಗ ನನಗೆ ಕೆಲವೊಂದು ಕಮೆಂಟ್ಸ್ಗಳು ಬಂದಿತ್ತು. ಸೊ ಅದಕ್ಕೆಲ್ಲ ನಾನು ನಿಜವಾಗ್ಲೂ ರಿಪ್ಲೈ ಕೊಡಕ್ ನನ್ಗೆ ಆಗಿರ್ಲಿಲ್ಲ. ಕೆಲವು ಕಮೆಂಟ್ಸು ಒಂಥರ ರಿಪೀಟೆಡ್ ಆಗೇ ಇತ್ತು. ಹಂಗಾಗಿ ಈಗ ವ್ಲಾಗ್ ಅಲ್ಲಿ ಹೇಳೋಣ ಅನ್ಕೊಂಡಿದೀನಿ. ಬಿಕಾಸ್ ಈ ವ್ಲಾಗ್ ಅಲ್ಲೂ ನಾನು ಪೂಜೆ ಬಗ್ಗೆ ಎಲ್ಲ ನಿಮಗೆ ಗೊತ್ತೇ ಇರತ್ತೆ, ಅದನ್ನೆಲ್ಲ ನಾನು ಹೇಳೋದಕ್ಕೂ ಏನು ಇಲ್ಲ. ಸೊ ನಿಮ್ಮ ಡೌಟ್ಸ್ ಅನ್ನ ನಾನು ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದೀನಿ. ಫಸ್ಟ್ ಒಂದು ಡೌಟ್ ಏನಿತ್ತು ಅಂದ್ರೆ ಅತ್ತಿಗೆ ನೈಟ್ ಹುಟ್ಟಿದ ಸೀರೆ ಬ್ಲ್ಯಾಕ್ ಸೀರೆ ಉಟ್ಕೊಂಡ್ಬಿಟ್ಟಿದ್ದಾರೆ, ಪೂಜೆಗೆ ಬ್ಲ್ಯಾಕ್ ಉಡಬಾರ್ದಲ್ವಾ ಅಂತ ಅಂದ್ಬಿಟ್ಟು ಕೇಳಿದ್ರಿ. ಆಕ್ಚುಲಿ ಅದು ಬಂದು ಬ್ಲ್ಯಾಕ್ ಅಲ್ಲ, ರೆಡ್ ಸೀರೆಗೆ ಡಾರ್ಕ್ ನೆವಿ ಬ್ಲೂ ಬರುತ್ತಲ್ವಾ ಅದು. ಬಟ್ ನಾನು ವಿಡಿಯೋದಲ್ಲಿ ಗಮನಿಸಿದೆ ಅದು ಬ್ಲ್ಯಾಕ್ ತರ ಕಾಣಿಸ್ತಿದೆ, ಮೇ ಬಿ ನೋಡಿರೋರ್ಗೆ ಹಾಗೆ ಅನ್ಸುತ್ತೆ. ಸೊ ಅದು ಬ್ಲ್ಯಾಕ್ ಅಲ್ಲ. ನಾವ್ ಯಾರು ಅಷ್ಟೇನೆ ಯೂಶುವಲಿ ಪೂಜೆಗಳಿಗೆ ಬ್ಲ್ಯಾಕ್ ಅನ್ನ ಉಡೋದಿಲ್ಲ. ಬೇರೆಯವ್ರ ಮನೆ ಪೂಜೆಗಾದ್ರೆ ಒಂಥರ ಓಕೆ, ಏನೋ ಒಂದು ಬಾರ್ಡರ್ ಬಂದಿದೆ ಅಂತಂದ್ರೆ ಉಟ್ಕೊಂಡು ಹೋಗ್ತೀವಿ. ಆದ್ರೆ ನಮ್ಮನೆ ಪೂಜೆಗಳಿಗಾದ್ರೆ ಬ್ಲ್ಯಾಕ್ ಅಂದ್ರೆ ನಾವೇ ಅಂತಲ್ಲ, ನನ್ನ ಪ್ರಕಾರ ಯಾರು ಉಡೋದಿಲ್ಲ. ಸೊ ಅದು ಒಂದು ಡೌಟು. ಮತ್ತೆ ಸೆಕೆಂಡ್ ಡೌಟ್ ಬಂದು ನೀವು ರೇಷ್ಮೆ ಸೀರೆ ಸಿಲ್ಕ್ ಸ್ಯಾರಿ ಉಟ್ಕೋಬೇಕಿತ್ತು, ತುಂಬಾ ಸಿಂಪಲ್ ಸೀರೆ ಉಟ್ಕೊಂಡ್ಬಿಟ್ಟಿದ್ರಿ ನೈಟ್ ಅಂತ ಅನ್ಬಿಟ್ಟು ಕೆಲವರು ಕೇಳ್ತಾ ಇದ್ರಿ. ಸೊ ನಾನ್ ಮಾತ್ರನೇ ಅಲ್ಲ, ನೀವು ಆ ವಿಡಿಯೋ ನೋಡಿದ್ರೆ ಅತ್ತಿಗೆ ಮತ್ತೆ ಅಮ್ಮ ಇಬ್ರು ಬಿಟ್ರೆ ಯಾರೂನು ಅಲ್ಲಿ ಸಿಲ್ಕ್ ಸ್ಯಾರಿ ಅನ್ನೋದು ಹುಟ್ಟಿರ್ಲಿಲ್ಲ. ಯಾರೋ ಒಂದಿಬ್ರು ನಮ್ ರಿಲೇಟಿವ್ಸ್ ಹುಟ್ಟಿದ್ರೇನೋ, ಇನ್ನ ನಾವೆಲ್ಲ ಆಲ್ಮೋಸ್ಟ್ ಆಲ್ ಸಿಂಪಲ್ ಸ್ಯಾರೀಸೇ ಪ್ರಿಫರ್ ಮಾಡಿದ್ವಿ. ಏನಕ್ಕೆ ಅಂದ್ರೆ ನಾವ್ ಅನ್ಕೊಂಡಿದ್ದು ನೈಟ್ ಸ್ವಲ್ಪ ಸಿಂಪಲ್ ಆಗೇ ಇರೋಣ, ಡೇಗೆ ಬೇಕಾದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೋದಲ್ವಾ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರಿಂದ ನಾವೆಲ್ಲ ಸಿಂಪಲ್ ಆಗೇ ಇರಬೇಕು ಅಂತ ಸಿಂಪಲ್ ಸ್ಯಾರೀಸೇ ಉಟ್ಟಿದ್ವಿ. ಬಟ್ ನನ್ಗೂನು ನೈಟ್ ಪೂಜೆಗೆ ಅಷ್ಟು ಸಾಕು ಅಂತ ಹೇಳಿ ಅನ್ನಿಸ್ತು. ನೈಟು ಓವರು ಮತ್ತೆ ಡೇನು ಓವರ್ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅಷ್ಟೇ ಬಿಟ್ರೆ ರೇಷ್ಮೆ ಸೀರೆ ಉಡಬಾರ್ದು ಅಂತ ಏನು ಇರಲಿಲ್ಲ. ಆಲ್ರೆಡಿ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದಂಥ ರೇಷ್ಮೆ ಸೀರೆ ಇತ್ತು, ನಾನು ಇನ್ನೂ ಅದನ್ನ ಉಟ್ಟೇ ಇರಲಿಲ್ಲ. ಅದು ಒಂದು ನನ್ಗೆ ಆಪ್ಷನ್ ಇತ್ತು, ಉಟ್ಕೋಬೋದಿತ್ತು. ಆದರೆ ಏನಕ್ಕೆ ಅಷ್ಟು ಹೆವಿ ಸೀರೆ ಅಂತ ಹೇಳಿನೇ ನಾವು ಅವಾಯ್ಡ್ ಮಾಡಿದ್ವಿ.
ಮನೆ ಹತ್ರ ಏನು ಪೂಜೆಗಳೆಲ್ಲ ಮಾಡ್ತಿದ್ವಿ ಅಲ್ವಾ. ಸೊ ನಾನು ಹೇಳಿದ್ದೆ ಆಗ್ಲೇ ನಾನು ಮೇಕಪ್ ಆರ್ಟಿಸ್ಟ್ ನ ಕರ್ಸಿದೀನಿ ಅಂತ ಹೇಳಿ. ಅವರು ಮನೆಗೆ ಬಂದಿದ್ರು, ಬಟ್ ನಾನು ಇನ್ನೂ ಬಂದಿರ್ಲಿಲ್ಲ. ಮಕ್ಳಿಬ್ರಿಗೂ ಹೇರ್ ಸ್ಟೈಲ್ ಅದೇ ಸ್ನಾನ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಟ್ಟಿರಿಮ್ಮ ನಾನು ಬರೋ ಅಷ್ಟೊತ್ತಿಗೆ ಅಂತ ಹೇಳಿದೆ. ಆಲ್ಮೋಸ್ಟ್ 6:30 ಅಷ್ಟೊತ್ತಿಗೆ ಅಲ್ಲಿ ಅಮ್ಮನ ಮನೆ ಹತ್ರ ಪೂಜೆ ಇದೆಲ್ಲ ಮುಗಿದ್ಬಿಡ್ತು. ಅಂದ್ರೆ ಯಾವ್ದು ಮುಹೂರ್ತ ಅವರು ಅನ್ಕೊಂಡಿದ್ರು ಕರೆಕ್ಟ್ ಆ ಮುಹೂರ್ತಕ್ಕೆ ಅವರು ಹಾಲುಪ್ಸಿದ್ದಾರೆ. ಅದಂತೂ ಎಲ್ಲರಿಗೂ ಖುಷಿ ಆಗೋಯ್ತು. ಎಸ್ಪೆಷಲಿ ಅತ್ತಿಗೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದ್ರು. ಯಾಕಂದ್ರೆ ಯಾರಿಗೇ ಆಗ್ಲಿ ಒಂದು ಮನೆ ಅನ್ನೋದು ಅದು ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಒಂದು ಕನಸಿರತ್ತೆ. ಅವರು ತುಂಬಾ ಆಸೆ ಪಟ್ಟು ಅದನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಇನ್ ಟೈಮ್ಗೆ ಅದು ಪೂಜೆಗಳೆಲ್ಲ ಆಗೋಗ್ಬಿಟ್ಟಿದೆ ಅಂತಂದ್ರೆ ಎಲ್ಲರಿಗೂ ಎಷ್ಟು ಖುಷಿ ಇರತ್ತಲ್ವಾ. ನಮ್ಗಂತೂ ಅತ್ತಿಗೆ ಮುಖದಲ್ಲಿ ಆ ನಗು ಮತ್ತೆ ಆ ಸಂತೋಷ ನೋಡ್ತಾ ಇದ್ರೆ ನಮಗೂ ಎಲ್ಲ ಒಂಥರ ತೃಪ್ತಿ ಅನ್ನೋ ತರ ಅನ್ನಿಸ್ತಾ ಇತ್ತು. ಸೊ ಆಮೇಲೆ ಅದೇ ಇವರು ಮೇಕಪ್ ಆರ್ಟಿಸ್ಟ್ ಮನೆಗೆ ಬಂದು ಮಕ್ಕಳಿಗೆ ಹೇರ್ ಸ್ಟೈಲ್ ಎಲ್ಲ ಮಾಡ್ತಾ ಇದ್ರು. ನಾನು ಮಕ್ಕಳಿಗೆ ಹೋಗಿದ್ದೆ, ಸ್ವಲ್ಪ ಶೂಟ್ ಮಾಡ್ಕೊಳ್ರಮ್ಮ, ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿ. ಯಾಕಂದ್ರೆ ಇವಾಗ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತಂದ್ರೆ ನನಗೆ ಕ್ಲಿಪ್ಪಿಂಗ್ಸೇ ಇಲ್ಲ ಅಂತಂದ್ರೆ ಶೇರ್ ಮಾಡ್ಕೊಳಕ್ ಆಗೋದಿಲ್ಲ. ಹೆಂಗೋ ಮಕ್ಕಳು ಶೂಟ್ ಮಾಡ್ಕೊಂಡಿದ್ರು, ಅದು ಒಂದು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಐ ಮೀನ್ ಆಲ್ರೆಡಿ ಹೇಳಿದೆ ಅದನ್ನ ನೋಡ್ಬಿಟ್ಟು ವಿಡಿಯೋಸ್ನ. ಇನ್ನ ಇವರು ಬಂದು ರಮ್ಯಾ ಅಂತ ಹೇಳಿ ಇವ್ರ ಹೆಸರು. ಸೊ ಫಸ್ಟ್ ಟೈಮ್ ನಾನು ಇವ್ರ ಹತ್ರ ಮಾಡಿಸ್ತಾ ಇರೋದು. ಯೂಶಲಿ ನಾನು ಆಕ್ಚುಲಿ ಮೇಕಪ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಕಡಿಮೆ. ನಾನು ಮೇ ಬಿ ಇದು ಒಂದು 3ನೇ ಸತಿ ಕರ್ಸಿರ್ಬೋದು ನನ್ನ ಲೈಫ್ ಟೈಮ್ ಅಲ್ಲಿ. ಒಂದು ನಮ್ಮ ಪಾವನಿ ಫಂಕ್ಷನ್ ಟೈಮ್ ಅಲ್ಲಿ ಕರ್ಸಿದ್ದೆ. ಇವನ್ ನಮ್ಮ ಹನಿ ಫಂಕ್ಷನ್ ಅಲ್ಲೂ ನಾವು ಮೇಕಪ್ ಆರ್ಟಿಸ್ಟ್ನೆಲ್ಲ ಏನು ಕರ್ಸಿರ್ಲಿಲ್ಲ. ಇನ್ನೊಂದು ನಮ್ಮನೆ ಗೃಹ ಪ್ರವೇಶ ಟೈಮ್ ಅಲ್ಲಿ ಮಾಡಿಸ್ಕೊಂಡಿದ್ದೀನಿ. ಅಂದ್ರೆ ಪಾವನಿ ಫಂಕ್ಷನ್ ಅಲ್ಲಿ ಮೇಕಪ್ ಎಲ್ಲ ಏನು ಮಾಡಿಸ್ಕೊಂಡಿರ್ಲಿಲ್ಲ ನಾನು, ಬಟ್ ಪಾವನಿಗೆ ಮಾತ್ರ ಮಾಡಿಸಿದ್ದೆ. ಹನಿಗೆ ಅವಳೇ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ಲು, ಸಾರಿ ಮೇಕಪ್ ಮಾಡ್ಕೊಂಡಿದ್ಲು, ಹೇರ್ ಸ್ಟೈಲ್ ಒಂದು ಮಾಡಿಸಿದ್ದೆ. ಮತ್ತೆ ಇನ್ನೊಂದು ಏನಂದ್ರೆ ನನ್ನ ಮಕ್ಳಿಬ್ರು ಸ್ವಲ್ಪ ಮೇಕಪ್ ಮಾಡಿಸ್ಕೊಳಕ್ಕೆ ಹಿಂಜರಿತಾರೆ. ಅಂದ್ರೆ ಸೇಮ್ ನನ್ನಂಗೆ ನನಗೂ ಅಷ್ಟೇನೆ ಮೇಕಪ್ ಮಾಡಿಸ್ಕೊಳ್ಳೋದು ನಿಜವಾಗ್ಲೂ ಅಷ್ಟೊಂದು ಕಂಫರ್ಟ್ ಅನ್ಸೋದಿಲ್ಲ. ನಾನೇ ಮಾಡ್ಕೊಂಡ್ರೆ ಸಾಕು, ಸಿಂಪಲ್ ಆಗಿರತ್ತೆ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಇವ್ರನ್ನ ಕರೆಸ್ದಾಗ್ಲೂ ನಾನು ಫಸ್ಟ್ ಅದೇ ಬರೀ ಹೇರ್ ಸ್ಟೈಲು ಮತ್ತೆ ಸ್ಯಾರಿ ಟ್ರ್ಯಾಪಿಂಗ್ ಒಂದು ಅನ್ಕೊಂಡೆ, ಸೀರೆ ಒಂದು ಉಡಿಸ್ಕೊಂಡ್ಬಿಡೋಣ ಯಾಕಂದ್ರೆ ಹೊಸ ಸೀರೆ ಅಲ್ವಾ ಅಂತ ಹೇಳಿ. ಬಟ್ ಆಮೇಲೆ ಮಕ್ಳು ಇಲ್ಲಮ್ಮ ಒಂದ್ಸತಿ ಮಾಡಿಸ್ಕೊಳ್ಳಿ ಅಂತ ಅಂದ್ರು. ಆಮೇಲೆ ಅವರು ಮೇಡಮ್ ಮಾಡಿಸ್ಕೊಳ್ಳಿ, ಯಾವಾಗ್ಲೂ ಮಾಡಿಸ್ಕೊಳಲ್ವಲ್ಲ ಅಂತ ಹೇಳಿದ್ರು. ಹಂಗಾಗಿ ನಾನ್ ಮಾತ್ರ ಮೇಕಪ್ನ ಮಾಡಿಸ್ಕೊಂಡೆ. ಬಟ್ ಮಕ್ಳಿಬ್ರು ನಮಗೆ ಬೇಡ, ನಮ್ಗೆ ಓನ್ಲಿ ಹೇರ್ ಸ್ಟೈಲ್ ಸಾಕು ಅಂತ ಹೇಳಿದ್ರು. ಸೊ ಇದು ನಾನು ಮೇಕಪ್ ಮಾಡಿಸ್ಕೊಂಡಿದ್ರೆ 3ನೇ ಸತಿ ಆಗ್ಲೇ ಹೇಳ್ದಂಗೆ ನಮ್ಮನೆ ಗೃಹ ಪ್ರವೇಶದಲ್ಲಿ ಮಾಡಿಸಿದ್ದೆ, ನಮ್ಮ ಝಾನ್ಸಿ ಮನೆ ಗೃಹ ಪ್ರವೇಶದಲ್ಲಿ ಮಾಡಿಸಿದ್ದೆ. ದೆನ್ ಇವಾಗ ಮಾಡಿಸ್ಕೊತಾ ಇದ್ದೀನಿ. ನನ್ನ ಲೈಫ್ ಟೈಮ್ ಏನಿದೆ, ಇವನ್ ನನ್ನ ಮದ್ವೆಗೂ ಸಹ ನಾವು ಮೇಕಪ್ ಆರ್ಟಿಸ್ಟ್ನ ಕರ್ಸಿರ್ಲಿಲ್ಲ. ಹಂಗಾಗಿ ನನಗೆ ಇದು 3rd ಟೈಮ್ ಅಂತಾನೆ ಹೇಳ್ಬೋದು. ಬಟ್ ಹೇರ್ ಸ್ಟೈಲ್ ಎಲ್ಲ ಮಕ್ಕಳದು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಮತ್ತೆ ಮಕ್ಕಳು ಅಷ್ಟೇ ಅವ್ರ ಮೇಕಪ್ ಅವರೇ ಮಾಡ್ಕೊಂಡಿದ್ರು, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು. ಇನ್ನ ನನಗೆ ಮೇಕಪ್, ಹೇರ್ ಸ್ಟೈಲು, ಸ್ಯಾರಿ ಟ್ರ್ಯಾಪಿಂಗ್ ಕಂಪ್ಲೀಟ್ ಆಗಿ ಎಲ್ಲ ಇವರೇ ಮಾಡ್ಕೊಟ್ಟಿದ್ದು. ಇನ್ನ ಇವರು ನನ್ಗೆ ಯಾವ ರೀತಿ ಪರಿಚಯ ಆದ್ರು ಅಂದ್ರೆ, ನಾನು ಲೆವಿಶಾ ಸ್ಯಾರೀಸ್ ಅಂತ ಹೇಳಿ ತಗೊಂತೀನಿ ಅಲ್ವಾ, ಅವರು ನನಗೆ ಸ್ವಲ್ಪ ಚೆನ್ನಾಗಿ ಕ್ಲೋಸ್ ಆಗ್ಬಿಟ್ಟಿದ್ದಾರೆ. ಅವರು ಫ್ರೆಂಡ್ ಇವರು. ಸೊ ಅವರು ಸಜೆಸ್ಟ್ ಮಾಡಿದ್ರು. ಅದೇ ನಾನು ಸೀರೆ ತಗೊಳಕ್ಕೆ ಅಂತ ಹೇಳಿ ಅವ್ರ ಮನೆಗೆ ಹೋದಾಗ ಅವರು ನನಗೆ ಸಜೆಸ್ಟ್ ಮಾಡಿದ್ರು, ಇಲ್ಲೇ ಇದ್ದಾರೆ ಮಾಡಿಸ್ಕೊಳ್ಳಿ ಪುಷ್ಪ, ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಇವರು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ನನಗೆ. ಅದು ಇಷ್ಟ ಆಯ್ತು ಅವ್ರು. ಯಾಕಂದ್ರೆ ಕೆಲವ್ರು ಹೆಂಗೆ ಅಂತಂದ್ರೆ ನಾವೇನಾದ್ರೂ ಕೇಳಿದಾಗ ಅಷ್ಟು ಈಸಿಯಾಗಿ ರೆಸ್ಪಾಂಡ್ ಮಾಡೋದು
ಆದ್ರೆ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ನಾನು ಯಾರ ಹತ್ರ ಆದ್ರೂ ಏನಾದ್ರು ಮಾತಾಡ್ತೀನಿ ಅಂದ್ರೆ ಅವರು ಹೆಂಗ್ ನಮ್ಮನ್ನ ರಿಸೀವ್ ಮಾಡ್ಕೋತಾರೆ ಅನ್ನೋದು ನಾನು ಯೋಚನೆ ಮಾಡ್ತಿರ್ತೀನಿ. ಅವ್ರಿಗೆ ಕಂಫರ್ಟಬಲ್ ಇಲ್ಲ ಅಂತಂದ್ರೆ ನಾನು ಯಾರ ಹತ್ರನೂ ಅಷ್ಟಾಗಿ ಮಾತಾಡಕ್ ಹೋಗೋದಿಲ್ಲ, ಸುಮ್ಮನಾಗ್ಬಿಡ್ತೀನಿ. ಬಟ್ ಇವರು ಒಂದ್ ಸತಿ ಮಾತಾಡಿದ ತಕ್ಷಣ ತುಂಬಾ ಕಂಫರ್ಟಬಲ್ ಆಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ಹಂಗಾಗಿ ನನ್ಗೆ ಇವರು ಇಷ್ಟ ಆಯ್ತು. ಸರಿ ಮಾಡಿಸ್ಕೊಳ್ಳೋಣ ಇವ್ರ ಕೈಲೇ ಅಂತ ಹೇಳಿ ಮಾಡಿಸ್ಕೊಂಡೆ. ನನ್ನ ಒಂದು ಲುಕ್‌ನ ಒಂದು ಕ್ಲಿಪ್ಪಿಂಗ್ ಇಲ್ಲಿ ಆಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಆಡ್ ಮಾಡಿದ್ದೀನಿ. ಸೊ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಕಂಪ್ಲೀಟ್ ಲುಕ್ ಎಲ್ಲ ನಾನು ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಯಾಕಂದ್ರೆ ಇದ್ರಲ್ಲೇ ಹಾಕಿದ್ದೀನಿ ಅಂದ್ರೆ ತುಂಬಾ ಲಾಂಗ್ ಆಗ್ಬಿಡತ್ತೆ. ಸೊ ಹಂಗಾಗಿ ನಾನು ಅದನ್ನ ಸಪರೇಟ್ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ. ಸೊ ಲಾಸ್ಟ್ ಟೈಮ್ ಯಾರೆಲ್ಲ ನೀವು ರೇಷ್ಮೆ ಸೀರೆ ಉಟ್ಕೋಬೇಕಿತ್ತು ಅಂತೆಲ್ಲ ಹೇಳ್ತಿದ್ರಿ, ನೋಡಿ ನಾನು ಉಟ್ಕೊಂಡಿದ್ದೀನಿ. ಮತ್ತೆ ಅಮ್ಮವ್ರು ಯಾವ ತರ ಸೀರೆ ಕೊಡ್ಸಿದ್ರು ನೀವು ತೋರ್ಸೇ ಇಲ್ಲ ಅಂತಾನು ಹೇಳಿದ್ರಿ. ತೋರಿಸ್ಬಾರ್ದು ಅಂತ ಏನೂ ಇರ್ಲಿಲ್ಲ, ಅದೇ ನನ್ಗೆ ಅದು ವ್ಲಾಗ್ ಮಾಡಾದ್ಮೇಲೆ ನೆನಪಾಗ್ತಾ ಇತ್ತು, ಹಂಗಾಗಿ ಶೇರ್ ಮಾಡ್ಕೊಳಕ್ ಆಗ್ಲಿಲ್ಲ. ಇದೇ ಸೀರೆನೆ ನಾನು ಅಮ್ಮ ಅವರು ಕೊಡ್ಸುವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಬಟ್ ಈ ಕಲರ್ ಸೀರೆ ನನ್ನ ಹತ್ರ ಆಲ್ರೆಡಿ 3-4 ಇದೆ, ಆದ್ರೂ ಏನೋ ಗೊತ್ತಿಲ್ಲ, ನೋಡಿದ ತಕ್ಷಣ ಇಷ್ಟ ಆಯ್ತು, ಸೊ ತಗೊಂಡ್ಬಿಟ್ಟೆ. ಇನ್ನ ಇವ್ರದ್ದು ಮೇಕಪ್ ಆರ್ಟಿಸ್ಟ್ ಅವ್ರದ್ದು ಡೀಟೇಲ್ಸ್ ಅನ್ನೆಲ್ಲ ನಾನು ಒಂದು ಮಿನಿ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಅಂದ್ರೆ ಅವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಕಂಪ್ಲೀಟ್ ಆಗಿ ನಾನು ಅದರಲ್ಲಿ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಂತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಸಿ ಯು, ಬಾಯ್.